ರುದ್ರ, ಇವನು ಊರಲ್ಲಿ ಏನು ತಪ್ಪು ಮಾಡ್ತಾನೆ? ಅಪ್ಪರ ಏನಂತ ಹೇಳ್ಬೇಕ್ರಿ ಅಪ್ಪ, ಇವನು ಮಾಡಿರೋ ತಪ್ಪು ಒಂದ ಎರಡ, ಹಿಂದೊಮ್ಮೆ ಕಳ್ಳತನ ಮಾಡಿದ್ರ, ಜೋಳದ ಗುಡಿಗೆ ಬೆಂಕಿನೂ ಹಚ್ಚಿದ್ರಿ. ಅವತ್ತ ನೀವು ಇವನ್ ಕೈಕಾಲು ಮುರಿಬಹುದಾಗಿತ್ರಿ ಅಪ್ಪ. ಅದನ್ನು ಬಿಟ್ಟು ನೀವು ದಂಡ ವಿಧಿಸಿದ್ರಿ. ಅಷ್ಟು ಸಾಲದು ಅಂತ ತಿಳ್ಕೊಂಡು ಈ ಮಗ ಏನ್ ಮಾಡ್ಯಾರಂತ ಗೊತ್ತನ್ರಿ ಅಪ್ಪ? ಏನು ಮಾಡಿದ್ದೆ ನೀನು? ಆ ಕೆಂಚನ ಮಗಳು ಕೂಲಿ ಮಾಡಕ್ಕಂತ ತೋಟದ ಕಡೆ ಹೊರಟಾಗ ಅವಳ ಮೇಲೆ ಬಲಾತ್ಕಾರ ಮಾಡಕ್ ಹೋಗ್ಯ ನೋಡ್ರಿ ಅಪ್ಪ. ಇಲ್ರಿ ದಣಿರ, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ದಣಿರ. ಮುಚ್ಚು ಬಾಯಿ ಬಡವ, ನೀನು ಎಲ್ಲಿರುವೆ, ಎಲ್ಲಿ ನಿಂತಿರುವೆ, ಯಾರ ಕಣ್ಣ ಮುಂದೆ ನಿಂತಿರುವೆ ಅನ್ನೋದು ನಿನಗೆ ಸ್ವಲ್ಪ ಅರಿವಿದೆಯಾ? ಸುತ್ತು 40 ಹಳ್ಳಿಗಳ ಜನರ ಸಮಸ್ಯೆ ಬಗೆಹರಿಸುವ ನ್ಯಾಯವಂತರ ಮಾಡ್ತಿರುವುದು. ಇಂಥ ಮನೆತನದಲ್ಲಿ ನಿಂತು ಅನ್ಯಾಯದ ಮಾತುಗಳನ್ನಾಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಬೇಕಾಗುತ್ತದೆ. ಹಳ್ಳಿ 10 ಜನ ನಿನ್ನನ್ನು ಹಿಡಿದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡೆ ನೀನು ಏನೋ ತಪ್ಪು ಮಾಡಿರ್ಬೇಕಂತ. ಇದು ಶತಸಿದ್ಧ. ಈ ದಂಡರಾಜ ದನಿ ಹತ್ರ ಸತ್ಯವಂತರಿಗೆ ಬೆಲೆ ಹೊರತು ಸುಳ್ಳಿನ ಸಂತೆ ಕಟ್ಟವರಿಗೆ ಶಿಕ್ಷೆ ಎಂದು ತಪ್ಪಿದ್ದಲ್ಲ. ನೀ ಮಾಡಿದ ಅಪರಾಧ ನಿಜವೇ ಸುಳ್ಳು? ನಿನಗಲ್ಲ ಅಪ್ಪರ, ಅವನ ಬಾಯಿಗಿಂದ ಏನ್ ಕೇಳ್ತೀರಿ ಅಪ್ಪ? ನಿಮ್ಮ ಹತ್ರ ಯಾರಾದ್ರೂ ಸುಳ್ಳು ಹೇಳ್ತಾರನ್ರಿ? ಸುತ್ತು 40 ಹಳ್ಳಿಗಳ ಜನರು ನಿಮ್ಮ ಹತ್ರ ಬಂದು ನ್ಯಾಯ ಕೇಳ್ತಾರ. ನೀವು ನ್ಯಾಯ ಮಾಡಿದ ಮೇಲೆ ಮುಗಿದೋತ್ರಿ ಅಪ್ಪ. ಸಾಕ್ಷಾತ್ ದೇವರೇ ನ್ಯಾಯ ಹೇಳ್ದಂಗ. ನಿಮ್ಮ ಮನೆತನ ಹುಟ್ಟಿದ್ದು ಸುತ್ತು 40 ಹಳ್ಳಿಗಳ ಜನರ ಸಮಸ್ಯೆಯನ್ನು ಬಗೆಹರಿಸೋದಕ್ಕಾಗಿ ಹುಟ್ಟಿದೆ. ದಣ್ಯರ, ನಿಮ್ಮನ್ನ ಹಿಡಿದು ನಿಮ್ಮ ಮುತ್ತಜ್ಜನ ಕಾಲದಿಂದಲೂ ನ್ಯಾಯ ಹೇಳುತ್ತಾ ಬಂದಿರುವ ಮನೆತನವಿದು. ಇಲ್ಲಿ ನ್ಯಾಯ, ನೀತಿ, ಧರ್ಮವೇ ಈ ಸತ್ಯ ಧರ್ಮಪುರದ ನಿತ್ಯ ಉಸಿರ್ರಿ ಅಪ್ಪ. ಇಂಥ ನಾಡಿಗೆ ನಿಮ್ಮಂತ ದಣ್ಯರು ಹುಟ್ಟಿದ್ದು ನಮ್ಮ ಪುಣ್ಯ ರೀ ಅಪ್ಪ, ನಮ್ಮ ಪುಣ್ಯ. ನಿಮ್ಮಂತವರ ಮನೆತನ ಇರುವವರೆಗೂ, ಜೀವಂತವಾಗಿರುವವರೆಗೂ ನಮ್ಮಂತವರು ಸುತ್ತು 40 ಹಳ್ಳಿಗಳ ಜನರು ನೆಮ್ಮದಿಯಿಂದ ಬದುಕಕತ್ತೀವ್ರಿ ಅಪ್ಪ. ಇಂಥ ದುಷ್ಟ ಈ ನೆಲದಲ್ಲಿ ಹುಟ್ಟಬಾರ್ದಾಗಿತ್ರಿ ಅಪ್ಪ, ಹುಟ್ಟಬಾರ್ದಾಗಿತ್ತು. ಹೌದು ರುದ್ರ, ಹೌದು, ನಿನ್ನ ಮಾತು ಸತ್ಯವಿದೆ. ಇಂಥ ಪಾಪಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಕಾಳ, ಇವತ್ತಿನಿಂದ ಈ ಊರಲ್ಲಿ ನೀನು ಬದುಕಬಾರದು. ಊರು ಬಿಟ್ಟು ತೊಲಗಬೇಕು. ಮತ್ತೆ ನೀನು ಈ ಊರ ಕಡೆ ತಲೆ ಹಾಕಿದ್ದೆ ಆದರೆ ನಿನ್ನ ಕತ್ತನ್ನು ಕತ್ತರಿಸಿ ಹನುಮಪ್ಪನ ಗುಡಿ ಮುಂದೆ ಊರಬೇಕಾಗ್ತದೆ. ಇದೇ ನಿನಗೆ ಈ ದಂಡರಾಜ್ ಕೊಡ್ತಿರುವ ಕೊನೆಯ ಎಚ್ಚರಿಕೆ. ಹೊರಟು ಹೋಗಿನಿಂದ, ಹೊರಟು ಹೋಗು. ದಣ್ಯರ, ಇಂಥ ಚಿಕ್ಕ ವಯಸ್ಸಿನೊಳಗ ಎಂತೆಂತ ಸಮಸ್ಯೆಯನ್ನೇ ಬಗೆಹರಿಸುತ್ತಿದ್ದೀರಿ. ದೊಡ್ಡ ದಣ್ಯರಂಗ ನಿಮ್ಮ ಹತ್ರನೂ ದೊಡ್ಡ ಗುಣಗಳೇ ಇದ್ದಾವೆ. ನಿಮ್ಮಂತ ಪುಣ್ಯವಂತರಿಗೆ ಆ ದೇವರು ಮಕ್ಕಳ ಭಾಗ್ಯ ಕೊಡಲುದ್ದು ಮಹಾಪಾಪ ರೀ ಅಪ್ಪ, ಮಹಾಪಾಪ. ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಿದರೆ ಸಾಕು ಅಂತ ನಾನು ದಿನನಿತ್ಯ ದೇವರಿಗೆ ಬೇಡ್ಕಂತೀನಿ ಅಪ್ಪ. ಹುಟ್ಟಿದ ಮಗು ನಿಮ್ಮಂತೆ ದೊಡ್ಡ ಗುಣವುಳ್ಳವರಾಗಿ ಸುತ್ತು 40 ಹಳ್ಳಿಗಳಿಗೆ ನ್ಯಾಯ ಹೇಳುವ ಸಣ್ಣ ದಣಿ ಆಗಬೇಕೆನ್ನುವುದೇ ನನಗೆ ಆಸೆ. ಆ ಭಾಗ್ಯವನ್ನು ನಾನು ಆ ದೇವರು ಎಂದು ಕರುಣಿಸುತ್ತಾನೋ ಏನು
ನಾ ಕಾಣೆ. ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ನಮಗೆ ಮಕ್ಕಳ ಸಂತ ದೊರೆಯಲಿಲ್ಲ. ಅದಕ್ಕಾಗಿ ನಾವು ಚಿಂತೆ ಮಾಡೋ ಅವಶ್ಯಕತೆಯೂ ಇಲ್ಲ. ಏಕೆಂದರೆ ಈ ಊರಲ್ಲಿರುವ ಪ್ರಜೆಗಳೇ ನಮ್ಮ ಮಕ್ಕಳೆಂದು ತಿಳಿದರಾಯಿತು. ನಿಮ್ಮಂತ ದೀನ ದಲಿತರೇ ನಮ್ಮ ಬಂಧು ಬಳಗ. ರುದ್ರ, ಮಕ್ಕಳ ಭಾಗ್ಯ ಪಡಿಬೇಕಂದ್ರೆ ಅದಕ್ಕೂ 7 ಜನ್ಮದ ಪುಣ್ಯ ಮಾಡಿರಬೇಕು. ದೇವರು ನಮಗೆ ಯಾವ ರೀತಿಯನ್ನು ಕಡಿಮೆ ಮಾಡಿಲ್ಲ. ಅರಮನೆ ಅಂತ ಮನೆ, 400 ಎಕರೆ ಭೂಮಿ, ಬೆಳ್ಳಿ ಬಂಗಾರ, ಸಾಕಷ್ಟು ಸಿರಿ ಸಂಪತ್ತು ತುಂಬಿದೆ. ಇಷ್ಟೆಲ್ಲ ಇದ್ದ ಮೇಲೆ ನಿಮ್ಮಂತ ದುಡಿಯುವ ಆಳ ಮಕ್ಕಳೇ ನಮ್ಮ ಮನೆಯ ಮಕ್ಕಳೆಂದು ತಿಳಿದ್ರಾಯ್ತು. ರುದ್ರ, ಎಂಥ ಮಾತ್ರಿ ಅಪ್ಪ ಇದು, ಎಂಥ ಮಾತು. ನಮ್ಮನ್ನು ಮಕ್ಕಳಂತ ಪ್ರೀತಿಸಿದ್ರು ನಾವು ನಿಮ್ಮ ಮನೆಗೆ ಮಕ್ಕಳಾಗೋದಿಲ್ರಿ ಅಪ್ಪ, ಮಕ್ಕಳಾಗೋದಿಲ್ಲ. ಈ ಮನೆಗೆ ಒಬ್ಬ ಮಗ ಬೇಕೇ ಬೇಕು. ನಿಮ್ಮ ಮುತ್ತಜ್ಜನ ಕಾಲದಿಂದಲೂ ನಾವು ಈ ಮನೆಯಲ್ಲಿ ದುಡಿಯುತ್ತಾ ಬಂದಿದ್ದೇವೆ. ಎಲ್ಲರನ್ನು ನೀವು ಮಕ್ಕಳಂತೆಯೇ ಕಾಣುತ್ತಿದ್ದೀರಿ. ಅದಕ್ಕೆ ನಾನು ಆ ದೇವರಲ್ಲಿ ಬೇಡಿಕೊಳ್ಳೋದೇನೆಂದರೆ, ನಿಮಗೊಂದು ಮಗು ಹುಟ್ಟಿದರೆ ಊರಲ್ಲಿರುವ ಎಲ್ಲಾ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೇನಂತ ಹರಕೆ ಹೊತ್ತಿದ್ದೇನ್ರಿ ಅಪ್ಪ ನಾನು. ರುದ್ರ, ನೀನು ಈ ಮನೆಯ ಹಾಳು ಮಗ ಅಲ್ಲ, ಈ ಮನೆಯ ಮಗ ನೀನು. ನಿನ್ನಂತ ವಿಶ್ವಾಸಿಕ ಅಭಿಮಾನಿ ಸಿಗಬೇಕಾದ್ರೆ ಈ ಮನೆತನದ ಪುಣ್ಯವಿದೆ. ರುದ್ರ, ಪುಣ್ಯವಿದೆ. ಅಪ್ಪರ, ನನ್ನ ಪುಣ್ಯ ಈ ಮನೆಗಿಲ್ರಿ ಅಪ್ಪ. ಈ ಮನೆಯ ಅನ್ನ ತಿನ್ನುವ ಋಣ ನನ್ನ ಮೇಲಿದೆ. ನಿಮ್ಮ ಋಣವನ್ನು ನಾನು ಯಾವ ಜನ್ಮದಲ್ಲಿ ಮುಟ್ಟಿಸುತ್ತೇನೋ ಏನೋ ಆ ಭಗವಂತನೇ ಬಲ್ಲ. ರುದ್ರ, ಈ ಜಗತ್ತಿನಲ್ಲಿ ಪುಣ್ಯ ಮಾಡಿದವರಿಗೆ ಒಬ್ಬರ ಋಣ ಒಬ್ಬರು ಮುಟ್ಟಿಸುವ ಕಾಲ ದೇವರು ತಂದೆ ತರುತ್ತಾನೆ. ಹಾ, ಇರಲಿ, ನೀನು ಸ್ವಲ್ಪ ತೋಟದ ಕಡೆ ಹೋಗಿ ಬಾ. ಆಯ್ತ್ರಿ ಅಪ್ಪರ, ಹೋಗಿ ಬರ್ತೀನಿ. ನ್ಯಾಯ ದೇವನು ನ್ಯಾಯ ದೇವನು ಮಹಾದೇವಿ, ಎಲ್ಲಿಗೆ ಹೋಗಿದ್ದೆ? ದೇವರಿಗೆ ಅಭಿಷೇಕ ಮಾಡಿಸೋದಕ್ಕೆ ಹೋಗಿದ್ದೆ. ತಗೊಳ್ಳಿ ಪ್ರಸಾದ. ಮಹಾದೇವಿ, ನಿತ್ಯ ದೇವರ ಗುಡಿಗೆ ಹೋಗಿ ಪೂಜೆ ಮಾಡಿಸಿ ಬರ್ತಿರ್ವಲ್ಲ, ದೇವರ ಹತ್ರ ಏನಾದ್ರೂ ಹರಕೆ ಹೊತ್ಕೊಂಡಿದೆಯಾ? ಹೌದು ರೀ, ನಿಮ್ಮಂಥ ಪುಣ್ಯವಂತ ನೀತಿವಂತ ಪತಿ ಪಡಿಬೇಕಾದ್ರೆ ನಾನು ಏನೇನು ಜನ್ಮದ ಪುಣ್ಯ ಮಾಡಿದ್ದೀನಿ. ಮದುವೆಯಾಗಿ 3 ವರ್ಷ ಕಳೆದ್ರು ನಮ್ಗೊಂದು ಮಗು ಕರುಣಿಸ್ಲಿಲ್ಲ ದೇವರು. ಆದಷ್ಟು ಬೇಗ ನನಗೆ ಮಗು ಆದ್ರೆ ಸಾಕು. ಖಂಡಿತ ನಾನು ಮಾಡ್ತಿರೋ ಅಭಿಷೇಕ ವ್ಯರ್ಥವಾಗೋದಿಲ್ಲ. ನಮ್ಗೊಂದು ಮಗು ಆಗೋದಂತೂ ಖಂಡಿತ ರೀ. ನೋಡು ಮಹಾದೇವಿ, ಇಲ್ಲದ ಆಸೆಗಳನ್ನು ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ. ಏಕೆಂದರೆ ಈ ಕಲಿಯುಗದಲ್ಲಿ ಮುಂದೆ ಹೊಟ್ಟು ಮಕ್ಕಳು ಎತ್ತವರ ಮನೆತನಕ ಮುತ್ತುಗಳಾಗಬಹುದು, ನವರತ್ನಗಳಾಗಬಹುದು. ಒಂದು ವೇಳೆ ತಪ್ಪಿದರೆ ಹುಟ್ಟಿದ ಮಕ್ಕಳ ಎತ್ತವರ ಮನೆತನಕ ಮುತ್ತುಗಳಾಗಬಹುದು, ಮುತ್ತುಗೆಯನ್ನು ಕತ್ತರಿಸುವ ಗಂಡಸರಾಗಬಹುದು. ಬಯಸಿ ಬೇಡುವುದು ಬೇಡ ಮಹಾದೇವಿ. ಬರುವ ಭಾಗ್ಯವಿದ್ದರೆ ತಾನಾಗೆ ಬರಲಿ. ದೇವರಲ್ಲಿ ಹರಕೆ ಬೇಡುವ ಬಯಕೆ ಇಲ್ಲಿಗೆ ನಿಲ್ಲಿಸಿಬಿಡು. ಆ ದೇವ್ರ ಮೇಲೆ ನಿಮಗೆ ಯಾಕ್ರಿ ಕೋಪ? ಅಂದ್ರೆ ನನಗೆ ಮಕ್ಕಳಾಗೋದಿಲ್ಲ ಅಂತ ತಿಳ್ಕೊಂಡಿದ್ದೀರ? ಖಂಡಿತ ಇಲ್ಲ ರೀ. ಇಂದಿಲ್ಲ ನಾಳೆ ನಮಗೊಂದು ಮಗು ಆಗೋದಂತೂ ಸತ್ಯ. ಅವನು ನಿಮ್ಮ ಹಾಗೆ ದೊಡ್ಡ ಗುಣ ಹೊಂದಿ ದೊಡ್ಡ ಧಣಿಯಾಗಿ ದೊಡ್ಡ ಕೀರ್ತಿಯನ್ನೇ ತರ್ತಾನೆ ಈ ಮನೆಗೆ. ನನ್ನ ಆಸೆ ಈಡೇರೋದ್ರಲ್ಲಿ ಸಂದೇಹನೇ ಇಲ್ಲ ರೀ. ನಿನ್ನ ಆಸೆ ಪೂರೈಸಲು ಮೊದಲು ಆ ದೇವರ ಕಣ್ಣು ತೆರೆಯಬೇಕಲ್ಲ. ಈಗಾಗ್ಲೇ ಆ ದೇವರು ಕಣ್ ತೆರೆದಾಗಿದೆ.
ಮಹಾದೇವಿ, ಈ ಮಾತು ನಿಜನಾ? ನಾನೀಗ 3 ತಿಂಗಳ ಗರ್ಭಿಣಿ. ಹೆಚ್ಚಿಗೆ ಕೇಳ್ಬಿಡಿ, ನಂಗೆ ನಾಚಿಕೆ ಆಗುತ್ತೆ. ಮಹಾದೇವಿ, ಹಿಂದೆ ನೀನು ಎಷ್ಟೇ ಸಲ ನಾಚಿಕೊಂಡರು ನನ್ನ ಮನ ಬರೇ ನಗುತ್ತಿತ್ತು. ಇಂದು ನಿನ್ನ ನಾಚಿಕೆ ಸೌಂದರ್ಯಕ್ಕೆ ನನ್ನ ಹೃದಯದ ತಂತಿಗಳೇ ಸಪ್ತ ಸ್ವರಗಳನ್ನು ಮಿಡಿದಂತಾಗುತ್ತದೆ ಮಹಾದೇವಿ, ಮಿಡಿದಂತಾಗುತ್ತದೆ ಮಹಾದೇವಿ. ನನ್ನ ಮನ ಕೂಗುತ್ತದೆ ಮಹಾದೇವಿ, ನನ್ನ ಮನ ಕೂಗುತ್ತದೆ. ಎಂದು ನಿನ್ನನ್ನು ಬೇಗ ಅಪ್ಪಿಕೊಳ್ಳಲೇ ಎಂದು. ಧನ್ಯ